ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಿಳಿಸಿ ಎಂದು ಬಿಜೆಪಿ ನಾಯಕನಹಟ್ಟಿ ನಿಕಟಪೂರ್ವ ಮಂಡಲ ಅಧ್ಯಕ್ಷ ಇ ರಾಮರೆಡ್ಡಿ ತಿಳಿಸಿದ್ದಾರೆ. ಬುಧವಾರ ಪಟ್ಟಣದ ಬಿಜೆಪಿ ಮಂಡಲ ಕಚೇರಿಯಲ್ಲಿ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸರ್ಕಾರದ ದುರಾಡಳಿತ, ಪಂಚ ಗ್ಯಾರಂಟಿಗಳ ಬಗ್ಗೆ ಜನಸಾಮಾನ್ಯರು ರೋಸಿ ಹೋಗಿದ್ದಾರೆ. ಮುಂಬರುವ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುವುದು ಖಚಿತ. ಆದ್ದರಿಂದ ಮಂಡಲದ ಪದಾಧಿಕಾರಿಗಳು ಪಕ್ಷ ಸಂಘಟನೆಗೆ ಕೈಜೋಡಿಸಿ ಎಂದಿದ್ದಾರೆ. ಟಿ ಸ್ವಾಮಿ ಮಾತನಾಡಿದ್ರು, ರಾಜ್ಯದಲ್ಲಿ ಸರ್ಕಾರ ದಿವಾಳಿಯಾಗಿದೆ. ಸರ್ಕಾರಿ ನೌಕರರಿಗೆ ವೇತನ ನೀಡದ ಪರಿಸ್ಥಿತಿಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ಪಾಪರಾಗಿದೆ. ಬಿಜೆಪಿ ನಾಯಕನಹಟ್ಟಿ ಮಂಡಲಾಧ್ಯಕ್ಷ ಮಲ್ಲೇಶ್ ಚನ್ನಾಗನಹಳ್ಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾ ಮಂಜುನಾಥ್, ವೆಂಕಟೇಶ್ ಯಾದವ್, ಕಾಲುವೆ ಹಳ್ಳಿ ಪಾಲಯ್ಯ, ಬಿಜೆಪಿ ಮುಖಂಡ ಅನಿಲ್ ಕುಮಾರ್, ವೆಂಕಟಪ್ಪ, ಜೆಸಿಬಿ ಜಿಲ್ಲಾಧ್ಯಕ್ಷ ಬಾಲರಾಜ್ ಯಾದವ್, ಜೋಗಿಹಟ್ಟಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಅರುಣ್, ಮಂಡಲ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ, ಕಾರ್ಯದರ್ಶಿ ಪ್ರಕಾಶ್, ಕೋಶಾಧ್ಯಕ್ಷ ಮಹಂತಣ್ಣ, ಹಿರೇಹಳ್ಳಿ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಪರಮೇಶ್ವರಪ್ಪ, ಮೋರ್ಚಾ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಶಿವಣ್ಣ, ಮಂಡಳ ಎಸ್ಟಿ ಮೋರ್ಚಾ ಅಧ್ಯಕ್ಷ ನಾಗರಾಜ್, ನಗರ ಘಟಕ ಅಧ್ಯಕ್ಷ ನಾಗರಾಜ್ ಜಾಗನೂರಹಟ್ಟಿ, ಮಂಡಳ ಎಸ್ಸಿ ಮೋರ್ಚಾ ಅಧ್ಯಕ್ಷ ಶಂಕರಸ್ವಾಮಿ, ಮಂಡಲ ಉಪಾಧ್ಯಕ್ಷ ಎನ್ ತಿಪ್ಪೇಸ್ವಾಮಿ, ನಿಕಟಪೂರ್ವ ರಾಜ್ಯ ರೈತ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯೆ ಶಾರದಮ್ಮ, ನಿಕಟಪೂರ್ವ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ರೂಪಮ್ಮ ಹಿರೇಹಳ್ಳಿ, ಮಂಡಲದ ವಿವಿಧ ಮೋರ್ಚಾದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಇಡೀ ಪ್ರಪಂಚದಲ್ಲಿ ನಾವು ಲೆಕ್ಕ ಹಿಡಿದ್ರೆ ಅತಿ ದೊಡ್ಡ ಒಂದು ರಾಜಕೀಯ ಪಕ್ಷ ಯಾವುದಿದೆ ಅದು ಭಾರತೀಯ ಜನತಾ ಪಾರ್ಟಿ. ಸುಮಾರು 20 ಕೋಟಿಗೂ ಅಧಿಕ ಒಂದು ಸದಸ್ಯತ್ವವನ್ನು ಹೊಂದಿರತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಯಾವುದಾದ್ರೂ ಜವಾಬ್ದಾರಿ ಸಿಗ್ಬೇಕಂದ್ರೆ ತುಂಬಾ ಪುಣ್ಯದ ಕೆಲಸ ಅಂತ ಹೇಳ್ಬೇಕು. ಯಾಕಂದ್ರೆ ಲಕ್ಷಾಂತರ ಜನ ಕೆಲಸ ಮಾಡಲಿಕ್ಕೆ ಮುಂದೆ ಬಂದು ತಮ್ಮ ವೈಯಕ್ತಿಕವಾಗಿ ತೊಡಗಿಸ್ಕೊಂಡಂತ ಸಮಯದಲ್ಲಿ ಕೆಲವರಿಗೆ ಮಾತ್ರ ಈ ಜವಾಬ್ದಾರಿ ಅನ್ನೋದನ್ನ ಪಕ್ಷ ವಹಿಸ್ತದೆ. ಆ ಜವಾಬ್ದಾರಿ ಅನ್ನೋದು ಒಂದು ಕೇವಲ ಅಧಿಕಾರ ಮತ್ತು ಬೇರೆ ಯಾವುದೇ ಸ್ತರದ ಒಂದು ಅಧಿಕಾರ. ನಾವು ಪದಾಧಿಕಾರಿಗಳಷ್ಟೇ ಮೀಟಿಂಗ್ ತಗೊಂಡಿಲ್ಲ, ಯಾಕಂದ್ರೆ ಪದಾಧಿಕಾರಿಗಳ ಜವಾಬ್ದಾರಿ ಬಹಳ. ನಾವು ಕಾರ್ಯಕರ್ತರ ಇವತ್ತು ಮೀಟಿಂಗ್ ಯಾರು ಕರೆದಿಲ್ಲ. ಯಾರ್ಯಾರು ಏನು ಜವಾಬ್ದಾರಿ ಕೊಟ್ಟಾರೋ ಅವ್ರನ್ನೇ ಲೀಸ್ಟ್ ಮಾಡ್ಕೊಂಡು ಇವತ್ತು ನಾವು ನಿಮ್ಮನ್ನ ಉದ್ದೇಶ ಬರಲೇಬೇಕಂತ ಹೇಳಿ ಒಂದ್ಸರಲ್ಲ 2 ಸರಿ ಫೋನ್ ಮಾಡಿ ಈ ಮೀಟಿಂಗ್ ಎಲ್ಲ ಬಾತ್ ಹೇಳಿದ್ರಿ. ಎಲ್ಲರೂ ವಿಚಾರ ಬಂದಿದೆ. ಮೊದಲನೇ ಎಲ್ಲರಿಗೂ ನನ್ನ ಧನ್ಯವಾದ. ಯಾಕಂದ್ರೆ ಇದು ಒಂದು ಶಿಸ್ತಿನ ಪಕ್ಷ. ಪದಾಧಿಕಾರಿ ಯಾಕಂದ್ರೆ ಇದು ನಮ್ಮ ಎಲ್ಲರಿಗ 2ನೇ ಸರಿ, ಈಗ 1ನೇ ಸರಿ ಎಲ್ಲ ಪದಾಧಿಕಾರಿ ಆಗಿದೆ. ಈ ಒಂದು ಪಕ್ಷದಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಗೆ ಇರಬೇಕು, ನಾವು ಯಾವ ತರ ನಾವು ಸಂಘಟನೆ ಮಾಡಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮ. ಈ ಪದಾಧಿಕಾರಿಗಳು ಕರೆದು ಏನಂತ, ಯಾಕಂದ್ರೆ ಇವತ್ತು ನಾವು ಸೋತು ಆದ್ಮೇಲೆ ನಾವು ಇಲ್ಲಿ ಕೆಲವು ಬೂತ್ ಹೋಗಿದ್ದೀವಿ. ಈಗ ಇತ್ತಿದ್ದಾಗ 2 ಸಲ ಹೋಗಿದ್ದೀವಿ. ಈಗ ಕೂಡ ನಾವು ಪರ್ಮನೆಂಟ್ ಆಗಿ ಹೋಗ್ಬೇಕು. ನಮ್ಮ ಬೂತ್ಗೆ ಸ್ವಾಮಿರಂದಾಗೆ ನಾವು ಬೂತ್ ಗೆದ್ರೆ ನಮ್ಮ ದೇಶ ಗೆಲ್ಲುತ್ತಂತೆ. ನಾವು ಬೂತ್ ನಲ್ಲಿ ಇರೋದು, ನಾವು ಸಂಘಟನೆ ಮಾಡೋದು ನಮ್ಮ ಬೂತ್ ನಲ್ಲಿ. ನಾವು ಬೂತ್ ಗೆದ್ರೆ ಮಾತ್ರ ನಮ್ದು ದೇಶ ಗೆಲ್ಲುತ್ತಿಲ್ಲ, ಅಂದ್ರೆ ಗೆಲ್ಲಕ್ಕಾಗಲ್ಲ. ಯಾಕಂದ್ರೆ ನಾವು ನಮ್ಮ ಬೂತ್ ನಲ್ಲಿ ಇರುವಂತ ನಮ್ಮ ಕಾರ್ಯಕರ್ತರು, ನಮ್ಮ ಮತದಾರ ಬಂಧುಗಳಲ್ಲಿ ನಾವು ವಿಶ್ವಾಸ ತಿಳಿಸಿದ್ದು ಅಲ್ಲಿ ಯಾವ ಸಂಘಟನೆ ಮಾಡಬೇಕು. ನಾವು ಅವ್ರಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಏನೇನು ಅನುದಾನ ಬಂದಿದೆ, ನಮ್ಮ ಪ್ರಧಾನಮಂತ್ರಿ ಏನೇನು ನಮಗೆ ಸವಲತ್ತು ಕೊಡಿದಂತೆ ಅವ್ರಿಗೆಲ್ಲರೂ ಟೋಟಲಿ ಒಂದು ಮನೆ ಅನ್ನೋದು ಕೂಡ ಎಲ್ಲರಿಗೂ ಸವಲತ್ತು ಬಂದಿದೆ. ಒಂದಲ್ಲ ಒಂದು ಅವ್ರಿಗೆ ಒಂದು ಸರ್ಕಾರದಿಂದ ಸೆಂಟ್ರಲ್ ನಮ್ಮ ಸರ್ಕಾರದಿಂದ ಕೆಲವು ಸವಲತ್ತು ಬಂದಿದ್ದಾರೆ. ಅವನ್ನು ನಾವು ಬಿಡಿಸಿ ಯಾವುದು ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಫಸಲ್ ವಿಮಾ ಇರ್ಬೋದು, ಇನ್ನು ಬೇರೆ ಬೇರೆ ಎಲ್ಲರಿಗೂ ಏನೇನೀಗ ಇವತ್ತು 2,000 ಆರ್ಟಿಒ 2,000 ಬರುತ್ತೆ. ಇವತ್ತು ಎಷ್ಟು ಜನ ನಮಗೆ ಹಾಸ್ಪಿಟಲ್ ಅವ್ರು ಗೊತ್ತೇ ಇರಲ್ಲ. ಸಿಂಪಲ್ ಕಟ್ಬಿಟ್ರೆ ಇವತ್ತು ನಾವು ಮೊಣಕಾಲು ಏನೇ ಇರಲಿ ಇವತ್ತು ಫ್ರೀ ಆಗುತ್ತೆ. ಹಾರ್ಟ್ ಏನೇ ತೊಂದರೆ ಇರಲಿ ಇವತ್ತು ಫ್ರೀ ಆಗ್ತೀವಿ. ಎಲ್ಲ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರ ಒಂದು ಇವು ಕೆಲಸ. ಯಾಕಂದ್ರೆ ಬಡವರು ರೈತರಿಗೆ ಅಂತ ದುಡ್ಡು ಕೈಲಿ ಮಾಡಕ್ಕಾಗಲ್ಲ ಅಂತೇಳಿ ಎಲ್ಲ ನಮ್ಗೆ ಇವೆಲ್ಲ ಸವಲತ್ತು ಕೊಟ್ಟಿದ್ದಾರೆ. ಈ ಸವಲತ್ತು ನಾವೆಲ್ಲಿ ಹೇಳ್ಬೇಕು, ನರೇಂದ್ರ ಮೋದಿ ಅವರು ಮಾಡಿರೋದಲ್ಲ ಅಥವಾ ಬೇರೆ ಯಾರು ಮಾಡಿರೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಜಾಸ್ತಿ ಆಗಿದ್ದಕ್ಕೆ ಅನಿವಾರ್ಯವಾಗಿ ಮಾಡ್ತಕ್ಕಂಥ ಪರಿಸ್ಥಿತಿ. ಇದನ್ನ ನಾವು ಏನ್ ಮಾಡ್ತಂದ್ರೆ ನರೇಂದ್ರ ಮೋದಿ ಅವರು ಜಾಸ್ತಿ ಮಾಡಿದ್ರು, ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಮಾಡಿದ್ದಾರೆ. ಅದು ನಮ್ಮ ಕಾರ್ಯಕರ್ತರಿಗೆ ಇದನ್ನೆಲ್ಲ ಮನದಟ್ಟು ಮಾಡಿಕೊಟ್ಟು ಯಾತಕ್ಕೋಸ್ಕರ ತೈಲ ಬೆಲೆ ಜಾಸ್ತಿ ಆಗಿದೆ ಅನ್ನೋದನ್ನ ಮನದಟ್ಟು ಮಾಡಿಕೊಡ್ಬೇಕಾದ್ರೆ
ವಾದಿಸ್ತಾರೆ. ಇದು 700 ರೂಪಾಯಿ ಜಾಸ್ತಿ ಮಾಡಿದ ತಪ್ಪಲ್ಲ, ಅನಿವಾರ್ಯತೆ ಇದೆ, ಏನು ಮಾಡೋಕ್ಕಾಗಲ್ಲ. ಲಕ್ಷ ಕೋಟಿ ದಿನ ಲಾಸ್ ಆಗ್ತಾ ಇದೆ ಅಂತಂದ್ರೆ ಎಲ್ಲಿ ಹೋಗ್ಬೇಕು, ಯಾವ ಸರ್ಕಾರ ನಡೆಸೋಕ್ಕಾಗುತ್ತೆ? ಅದು ಮನಗಂಡಿಂದ ಜಾಸ್ತಿ ಮಾಡಿರೋದನ್ನ ನಾವೆಲ್ಲರೂ ಸಮೇತ ನಮ್ಮ ವಿಶೇಷವಾಗಿ ಕಾರ್ಯಕರ್ತರಿಗೆ, ವಿಶೇಷ ಹಳ್ಳಿ ಜನಗಳಿಗೆ, ಈ ಪೇಪರ್ ಓದೋರಿಗೆ, ಮಾಧ್ಯಮದಲ್ಲಿ ಗೊತ್ತಾಗುತ್ತೆ. ಕೆಲವರು ಪೇಪರ್ ಓದಿದ ನಂತರಕ್ಕೆ ಇದು ತಿಳುವಳಿಕೆ ಹೇಳಿದಾಗ ನಮ್ಮ ಪಕ್ಷ ಮಾಡಿರ್ತಕ್ಕಂಥದ್ದು ಸರಿ ಇದೆ ಅನ್ನೋ ಭಾವನೆ ಕೇಂದ್ರ ಸರ್ಕಾರದ ಮೇಲೆ ತಪ್ಪು ಅಭಿಪ್ರಾಯ ಕೊಡೋದು, ಕಾಂಗ್ರೆಸ್ ಮಾಡ್ತಕ್ಕಂಥ ತಪ್ಪು ಅಭಿಪ್ರಾಯನ ತಪ್ಪಿಸೋದಕ್ಕೆ ಬಹಳ ಸಂತೋಷ. ಇನ್ನು ಕಾಂಗ್ರೆಸ್ನ ಸಾಕಷ್ಟು ಹಗರಣಗಳು, ದಿನವೊಂದೊಂದು ಹಗರಣ ಎಲ್ಲ ನೋಡಿದ್ವಿ. ದಿನ ಬೆಲೆ ಏರಿಕೆ ಸಿಕ್ಕಾಪಟ್ಟೆ. 5 ಗ್ಯಾರಂಟಿ ಕೊಟ್ಟಿದ್ರೆ ಅದರೇ ದೊಡ್ಡ ಪ್ರಚಾರ ಮಾಡಿಬಿಟ್ಟು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಒಂದು ಕೇವಲ ಈ ಕೆಲವು ಯೋಜನೆಗಳಿಗೆ ಹಣಗಣೆ ಬಿಡುಗಡೆ ಆಗ್ತಾ ಇಲ್ಲ. ಅವರಿಂದ ಪ್ರತಿ ತಿಂಗಳು ಬರ್ತಕ್ಕಂಥ ಈ ಪೆನ್ಷನ್ ಸಮೇತ ಬರ್ತಕ್ಕಂಥದ್ದಿಲ್ಲ. ಮೇಷ್ಟ್ರಿಗೆ ಸುಮಾರು 2 ತಿಂಗಳಿಗೆ ಒಂದು ಸಂಬಳ ಆಗ್ತಕ್ಕಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿ ಇಡೀ ಇವತ್ತು ಆ ಪಾಪರಾಗಿರ್ತಕ್ಕಂಥ ಸರ್ಕಾರ ಇದೆ. ಕೇವಲ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ, ಖಜಾನೆಯಲ್ಲಿ ದುಡ್ಡಿಲ್ಲ. ಹೇಳ್ತಾರೆ ಎಲ್ಲ ಶಾಲೆಯನ್ನು ಇಂಪ್ರೂವ್ ಮಾಡಬೇಕು, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಇವಾಗ ಸುಮಾರು 50ರಿಂದ 60 ಸಾವಿರ ಶಾಲಾ ಶಿಕ್ಷಕರು ಕೊರತೆ ಇದೆ. ಸರ್ಕಾರ ಸುಮಾರು ಈ ಸಿದ್ದರಾಮಯ್ಯ ಸರ್ಕಾರ 1.5 ವರ್ಷದಿಂದ ಹೇಳ್ತಾ ಇದೆ, ಅದನ್ನು ಲೀಸ್ಟ್ ಕೊಡ್ತಾರೆ, ಈ ಲೀಸ್ಟ್ ಕೊಡ್ತಾರೆ, ತಿರ್ಗಿ ಲೀಸ್ಟ್ ಚೇಂಜ್ ಮಾಡ್ತಾರೆ, 1ರಿಂದ 100 ಅಂತಾರೆ, 100ರಿಂದ 400 ಈಗ ಸುಮ್ಮನೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ, ಜನಗಳಿಗೆ ದಾರಿ ತಪ್ಪಿಸ್ತಾರೆ. ಇವತ್ತು ನಮ್ಮ ಸ್ಕೂಲ್ನಲ್ಲಿ ಒಬ್ಬರು ಸಿಂಗಲ್ ಟೀಚರ್ಸ್ ಇದ್ದಾರೆ. ಆ ಸಿಂಗಲ್ ಟೀಚರ್ಸ್ ಪಾಠ ಏನು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಸರ್ಕಾರಕ್ಕೆ ಗಣ್ಯ ತರಿಸ್ತಕ್ಕಂಥ ವ್ಯವಸ್ಥೆ ಆಗಿಲ್ಲ. ಸಾಕಷ್ಟು ಪೇಪರ್ನಲ್ಲಿ ಮಾಡಿದರೆ ನಮ್ಮ ವಿಧಾನಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಮುಖಂಡರು ಸಾಕಷ್ಟು ಸರ್ಕಾರ ತಿಳಿದ್ರು ಸಮೇತ ಸಿದ್ದರಾಮಯ್ಯ ಗಟ್ಟಿ ಒಂದು ಚರ್ಮದ ಸರ್ಕಾರಕ್ಕೆ ಅಪ್ಲೈ ಆಗ್ತಾ ಇಲ್ಲ. ಅದು ಇದೆಲ್ಲರೂ ಮನಗಂಡ್ಬಿಟ್ಟು ಈ ಒಂದು ಸಂಘಟನಾತ್ಮಕ ಕೋನದಲ್ಲಿ ಏನು ಒಂದು ಸಭೆ ಕರೆದಲ್ಲ, ಸಭೆ ಮುಖಾಂತರ ನಮ್ಮ ಪಕ್ಷದ ಮುಖಂಡ